ವಾಟ್ಸ್ಆಪ್ ಬಳಕೆ ನಿಲ್ಲಿಸುವಂತೆ ತನ್ನ ಜನರಿಗೆ ಆದೇಶಿಸಿದ ಇರಾನ್ಯರ ಡೇಟಾ ಮತ್ತು ಲೊಕೇಶನ್ ಮಾಹಿತಿ ಇಸ್ರೇಲ್ಗೆ ಸೋರಿಕೆ ಆರೋಪ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದು, ಉಭಯ ದೇಶಗಳ ವೈಮಾನಿಕ ದಾಳಿಗಳಿಗೆ ವಿಧ್ವಂಸವೇ ಸೃಷ್ಟಿಯಾಗುತ್ತಿದೆ. ಈ ನಡುವೆ ಇರಾನ್ ತನ್ನ ಜನತೆಗೆ ಮಹತ್ವದ ಆದೇಶ ಹೊರಡಿಸಿದ್ದು, ವಾಟ್ಸ್ಆಪ್ ಡಿಲೀಟ್ ಮಾಡುವಂತೆ ಸೂಚಿಸಿದೆ. ವಾಟ್ಸ್ಆಪ್ ಇರಾನ್ಯರ ಡೇಟಾ ಮತ್ತು ಲೊಕೇಶನ್ ಮಾಹಿತಿಯನ್ನ ಇಸ್ರೇಲಿನ ಗುಪ್ತಚರ ಸಂಸ್ಥೆಗೆ ಒದಗಿಸುತ್ತಿದೆ ಎಂದು ಇರಾನ್ ಆರೋಪಿಸಿದೆ. ಇರಾನ್ ಸರ್ಕಾರವು ವಾಟ್ಸ್ಆಪ್ನ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ತಂತ್ರಜ್ಞಾನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದು, ಇದರ ಬಳಕೆಯಿಂದ ತನ್ನ ಗುಪ್ತಚರ ಚಟುವಟಿಕೆಗಳು ದುರ್ಬಲವಾಗುವ ಸಾಧ್ಯತೆ ಇದೆ ಎಂದು ಭಾವಿಸಿದೆ. ಅಲ್ಲದೆ ಇರಾನ್ ತನ್ನ ಸ್ವದೇಶಿ ಸಂದೇಶ ಕಳುಹಿಸುವ ಆಪ್ಗಳಾದ ಸೊರೌಶ್, ಈಟಾ ಮತ್ತು ಬಾಲೆಹ್ನಂತಹವುಗಳನ್ನು ಬಳಸಲು ಜನರಿಗೆ ಉತ್ತೇಜಿಸುತ್ತಿದೆ. ವಿದೇಶಿ ಆಪ್ಗಳನ್ನು ನಿಷೇಧಿಸುವುದು ಅಥವಾ ಡಿಲೀಟ್ ಮಾಡಲು ಒತ್ತಾಯಿಸುವುದು ಡಿಜಿಟಲ್ ಸನ್ನಿವೇಶವನ್ನು ನಿಯಂತ್ರಿಸುವ ಒಂದು ತಂತ್ರವಾಗಿರಬಹುದು ಎಂದು ಅನೇಕರು ವಿಶ್ಲೇಷಿಸಿದ್ದಾರೆ. ಆದರೆ ವಾಟ್ಸ್ಆಪ್ ಪೇರೆಂಟ್ ಕಂಪನಿ ಮೆಟಾ ಇರಾನ್ ಮಾಡಿದ ಆರೋಪವನ್ನ ತಳ್ಳಿ ಹಾಕಿದ್ದು, ಬಳಕೆದಾರರ ಯಾವುದೇ ಮಾಹಿತಿ ಸೋರಿಕೆಯಾಗುತ್ತಿಲ್ಲ, ಬಳಕೆದಾರರ ಲೊಕೇಶನ್ ಅನ್ನ ನಾವು ಹಂಚಿಕೊಳ್ಳುವುದಿಲ್ಲ, ಇದು ಅಸಾಧ್ಯ, ವಾಟ್ಸ್ಆಪ್ನ ವೈಯಕ್ತಿಕ ಡೇಟಾಗಳ ಗೌಪ್ಯತೆ ಕಾಪಾಡಿಕೊಳ್ಳಲಾಗುತ್ತಿದೆ ಎಂದಿದೆ.